ಹಲೋ ಜಗನ್ನಾಥ ಬೇ ಯಾನು ಬೇ ಮಾಂ ಪಾತಿರ್ನು ಸುಬ್ಬಾಮು ಗುರ್ತಾಯ್ಕಜ ನನ್ನ ಮುಸುಂದರ್ ಪೈತೆ ಬೊಂಬೈಗೆ ಬೈ ಜನ ಐನ್ ಹೋಟೆಲ್ ತೂತ್ ಜನ ಅನ್ನದು ಯಾನು ಊರಿಗೆ ಬೈದೆ ಮಗ ಯಾನು ಊರಿಗೆ ಬರ್ತದ ಮೂಲ ಒಂಜಿ ಕಾಂಪ್ಲೆಕ್ಸ್ ಮಾಡಿಟ್ಟು ಪ್ಲಾನ್ ಎಡ್ಡೆ ಒಂಜಿ ಜಾಗ ಇತ್ತು ನಾಡ್ದಗೋರು ಅನ್ನನ್ನು ಎಡ್ಡೆ ಜನ ಅವಡು ಏರ್ಲಾವ್ ಗುರ್ತ ನನಗೆ ನಿವೇಶನ ಅಥವಾ ಕಟ್ಟಡ ಖರೀದಿಸಲು ಸಂಪರ್ಕಿಸಿ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಅಂಡ್ ಡೆವಲಪರ್ಸ್ ಮಂಗಳೂರು. ಕುಂಜೋತ್ಬೈಲ್ ದಕ್ಷಿಣ 15ನೇ ವಾರ್ಡಿನ ಅಧ್ಯಕ್ಷನಾಗಿರುತ್ತೇನೆ. ನಮಗೆ ನಿನ್ನೆ ರಾತ್ರಿ 9:15ರಿಂದ 10 ಗಂಟೆಯ ಸಮಯಕ್ಕೆ ಕುಂಜೋತ್ಬೈಲ್ನಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂತು. ಅದರ ಪ್ರಕಾರ ನಾವು ಅಲ್ಲಿಗೆ ಹೋದಾಗ ನಮ್ಮ ಮಾಜಿ ಕಾರ್ಪೊರೇಟರ್ ಆದ ಶರತ್ ಅವರಿಗೆ ಉಮೇಶ್ ಎಂಬ ಕಾವೂರು ಠಾಣೆಯ ಅಧಿಕಾರಿ ಅವರನ್ನು ಲಾಠಿ ಚಾರ್ಜ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಠಾಣೆಗೆ ಕರ್ಕೊಂಡು ಹೋದ ಮಾಹಿತಿ ನಮಗೆ ಸಿಕ್ಕಿದ ನಂತರ ನಾವು ಇಲ್ಲಿ ಠಾಣೆಗೆ ಇಲ್ಲಿ ಬಂದೆವೆಲ್ಲ ಸೇರಿಕೊಂಡು ಪ್ರಮುಖರು. ಇಲ್ಲಿ ಬರುವಾಗ ಶರತ್ತನ್ನು ಠಾಣೆಯ ಒಳಗಡೆ ನೆಲದ ಮೇಲೆ ಕೂತ್ಕೊಳ್ಳಿಸಿದ್ದರು. ಅದನ್ನು ನಾವು ಹೋಗಿ ವಿಚಾರಣೆ ಮಾಡಿದಾಗ ನಮ್ಮ ಮೇಲೆ ಇಲ್ಲಿ ಆ ಪೊಲೀಸ್ ಅಧಿಕಾರಿಗಳು ನೀವು ಒಳಗೆ ಬರಬಾರ್ದು, ನೀವು ಇಲ್ಲಿಂದ ಹೊರಗೆ ನಿಲ್ಲಬೇಕು, ನಮಗೆ ಮೇಲಾಧಿಕಾರಿ ಇಲ್ಲಿ ಆಜ್ಞೆಯನ್ನು ಕೊಟ್ಟಿದ್ದಾರೆ ಅಂತ ನಮಗೆ ಅವರು ಮಾಹಿತಿಯನ್ನು ಕೊಟ್ಟರು. ಅದರ ಪ್ರಕಾರ ನಾವು ನಮ್ಮ ಪ್ರಮುಖರನ್ನು ಸಂಪರ್ಕ ಮಾಡಿ ಅವರನ್ನು ಬರಲಿಕ್ಕೆ ನಾವು ಹೇಳಿದೆವು. ಇಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಹಾಗೆ ಪ್ರಮುಖರು, ನಮ್ಮ ಅಧ್ಯಕ್ಷರು, ಕ್ಷೇತ್ರದ ಅಧ್ಯಕ್ಷರು ಶರತ್ ಚಂದ್ರ ಶೆಟ್ಟಿ ಅವರು ಮತ್ತು ಸುಧೀರ್ ಕಣ್ಣೂರು ಅವರೆಲ್ಲ ಇಲ್ಲಿಗೆ ಬಂದು ಠಾಣೆಗೆ ಬಂದರು. ಬರುವ ಹೊತ್ತಿಗೆ ನಾವು ಠಾಣೆ ಒಳಗೆ ಮಾತುಕತೆ ನಡೆಸುವಾಗ ಹೊರಗಡೆ ಹೋಗಿದ್ದ ಉಮೇಶ್ ಕುಮಾರ್ ಅವರು ಠಾಣೆಗೆ ಬಂದು ನಮ್ಮ ಹೊರಗಡೆ ಇದ್ದ ಎಲ್ಲ ಕಾರ್ಯಕರ್ತರನ್ನು ಬಡಿದು ಓಡಿಸಿ ಆಮೇಲೆ ಒಳಗೆ ಬಂದು ನಮ್ಮ ಪ್ರಮುಖ ಕಾರ್ಯಕರ್ತರ ಅವರನ್ನು ಹೊರಗೆ ಕರೆದು ನೀವೇನು ಇಲ್ಲಿ ಮಾಡ್ತಾ ಇದ್ದೀರಾ, ನಿಮಗೆ ಇಲ್ಲಿ ಒಳಗೆ ಬರಬಾರ್ದಂತ ನಾವು ಹೇಳಿದ್ದೇವಲ್ಲ, ಯಾಕೆ ಬಂದಿರಂತ ಹೇಳಿಕೊಂಡು ಅಲ್ಲಿ ಒಳಗೆ ಎಲ್ಲರನ್ನು ಮೈಗೆ ಕೈ ಹಾಕಿ ಹೊರಗೆ ದಬ್ಬಿ ಆಮೇಲೆ ಪ್ರಮೋದ್ ಎಂಬ ಕಾರ್ಯಕರ್ತನಿಗೆ ಲಾಠಿಯಿಂದ ಹೊಡೆದು ಅವರನ್ನು ಮರಣಾಂತಕವಾಗಿ ಹಲ್ಲೆ ನಡೆಸಿದ್ದಾರೆ. ಅವರನ್ನು ಆಮೇಲೆ ಎಜೆ ಹಾಸ್ಪಿಟಲಿಗೆ ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಇವತ್ತು ಬೆಳಿಗ್ಗೆ ನಾವು ಇಲ್ಲೆಲ್ಲ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ಪ್ರಮುಖರು ಅಧಿಕಾರಿ ಅವರ ಹತ್ರ ಸಮಾಲೋಚನೆ ನಡೆಸಿ ನಾವು ದೌರ್ಜನ್ಯ ನಡೆಸಿದ ಉಮೇಶ್ ಕುಮಾರ್ ಅವರನ್ನು 48 ಗಂಟೆಯೊಳಗೆ ಅಮಾನತು ಮಾಡಬೇಕೆಂದು ಅವರಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಅದೇ ರೀತಿ ಅವರು ಕೂಡ ಅಧಿಕಾರಿಗಳು 48 ಗಂಟೆಯೊಳಗೆ ಇದನ್ನು ಸರಿಯಾಗಿ ಕ್ರಮವನ್ನು ತೆಗೊಳ್ತೇವೆ ಎಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ 48 ಗಂಟೆಯೊಳಗೆ ಕ್ರಮವನ್ನು ಕೈಗೊಳ್ಳದಿದ್ದರೆ ನಾವು ಸೋಮವಾರ ದಿವಸ ಜಿಲ್ಲಾ ಬಂದ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಭಜನಾ ಮಂದಿರ ಅಯ್ಯಪ್ಪ ಭಜನಾ ಮಂದಿರಕ್ಕೆ ಕಲ್ಲನ್ನು ತೂರಿ ಹಾನಿಯನ್ನು ಹೊಂದಿರುತ್ತಾರೆ. ಅವರನ್ನು ಯಾರು ದುಷ್ಕರ್ಮಿಗಳು ಪತ್ತೆ ಹಚ್ಚಿ ಅವರನ್ನು ಬಂಧಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ.